ಹಾಯ್ ಫ್ರೆಂಡ್ಸ್, ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿದ್ದೀನಿ ನೋಡಿ. ಇವತ್ತಿನಿಂದ ಬ್ಯಾಂಕ್ ನಿಫ್ಟಿಲಿ ವೀಕ್ಲಿ ಎಕ್ಸ್ಪೈರಿ ನಿಮ್ಗೆ ಸಿಗಲ್ಲ. ಈಗ ಮಂತ್ಲಿ ಎಕ್ಸ್ಪೈರಿ ಸಿಗುತ್ತೆ. ಅಂದರೆ ಡಿಸೆಂಬರ ಒಂದು ಕಾಂಟ್ರಾಕ್ಟನ್ನು ನೀವು ಟ್ರೇಡ್ ಮಾಡ್ಬೋದು ನೋಡಿ. ಬ್ಯಾಂಕ್ ನಿಫ್ಟಿ ಈ ಒಂದು ದೊಡ್ಡ ಟ್ರೆಂಡ್ ಆದಮೇಲೆ ಈ ಒಂದು ಲೆವೆಲಲ್ಲಿ ಅದು ತುಂಬ ಸ್ಟ್ರಗಲ್ ಮಾಡ್ತಾಯಿದೆ ನೋಡಿ. ನಿನ್ನೆ ಇಷ್ಟೇ 1 2 3 4 ಡೇಸ್ ನೋಡಿ, ಎಲ್ಲೂ ಹೋಗಿಲ್ಲ. ಇಲ್ಲೊಂದು ಗ್ಯಾಪ್ ಅಪ್ ಆಗಿರೋದಷ್ಟೇ. ಆ ಒಂದು ದಿನಗಳಿಂದ ಅದು ಎಲ್ಲೂ ಹೋಗಿಲ್ಲ. ನೆನ್ನೆ ಅಂತೂ ತುಂಬ ಟೈಟ್ ಮಾರ್ಕೆಟ್ ನೋಡಿ. ಇಲ್ಲೊಂದು 1 2 3 4 ನೋಡಿ, ಇಲ್ಲಿ ಮೇಲ್ಗಡೆ ಹೋಗಿದ್ದು ಇಲ್ಲೇ ಸ್ಟ್ರಕ್ ಆಗಿ ಅದು ಟೈಮ್ ಸ್ಪೆಂಡ್ ಮಾಡಿದೆ. ಏನಕ್ಕೆ ಈ ಥರ ಆಗ್ತಾಯಿದೆ ಅಂದರೆ ನೋಡಿ, ಈ ಲೆವೆಲ್ಗಳು ನೋಡಿ 1 2 3 4 5 ನೋಡಿ, ಇದೊಂದು ಸಪ್ಲೈ ಝೋನ್ ಆಗಿರೋದ್ರಿಂದ ಬ್ಯಾಂಕ್ ನಿಫ್ಟಿಲಿ ಈ ಥರ ಸ್ಟ್ರಗಲ್ ಮಾಡ್ತಾ ಇರೋದಕ್ಕೆ ಕಾರಣ. ಇವತ್ತಿನ ಒಂದು ಟ್ರೇಡಿಂಗ್ ಸೆಟಪ್ ಯಾವ ಥರ ಇದೆ ನೋಡೋಣ. ಇನ್ನೊಂದು ಅಬ್ಸರ್ವೇಷನ್ ಇಲ್ಲಿ ನೋಡಿ, ಇಲ್ಲೊಂದು ಗ್ಯಾಪ್ ಫಿಲ್ ಆಗಿದೆ. ಗ್ಯಾಪನ್ನು ಫಿಲ್ ಮಾಡಬೇಕಿದು, ಫಿಲ್ ಆಗಿಲ್ಲ ನೋಡಿ. ಇಲ್ಲಿದೆ ನೋಡಿ ಗ್ಯಾಪು. ಈ ಗ್ಯಾಪನ್ನು ಅದು ಫಿಲ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಇದು ಈ ಥರ ಏನಾದರೂ ಕೆಳಗಡೆಗೆ ಬಂದು ಇಲ್ಲಿ ಇದನ್ನು ಸಪೋರ್ಟ್ ತೆಗೆದುಕೊಂಡು ಗ್ಯಾಪ್ ಫಿಲ್ ಮಾಡಿ ಆಮೇಲೆ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಆವಾಗ ಇದು ಬ್ರೇಕೌಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡೋಣ ಇವತ್ತೇನಾಗುತ್ತೆ. ಇಲ್ಲ ಅಂದರೆ ಈ ಲೆವೆಲಲ್ಲಿ ಏನಾದರೂ ಓಪನ್ ಆದರೆ ಇದು ಮೇಲ್ಗಡೆ ಹೋದರೆ ಫಸ್ಟ್ ಬಂದು 52,800 ಇದು ಟಚ್ ಮಾಡ್ಬೋದು. ಇಲ್ಲಿ ಏನು ಮಾಡ್ತಾರೆ, ಏನಕ್ಕೆ ಅಂದರೆ ನೋಡಿ, ಇಲ್ಲೊಂದು ಗ್ಯಾಪ್ ಇದೆ ನೋಡಿ. ಈ ಗ್ಯಾಪನ್ನು ಅದು ಫಿಲ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಇದನ್ನೇನಾದರೂ ಫಿಲ್ ಮಾಡಿ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಹೇಗೆ ನಾವು ಈ ಒಂದು ಲೆವೆಲನ್ನು ನಾವು ಟಾರ್ಗೆಟಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಓಕೆ, ಇದನ್ನು ಅದು ಬೀಟ್ ಆದರೆ ನೆಕ್ಸ್ಟ್ ಲೆವೆಲ್ ಬಂದು 53,383 400 ಲೆವೆಲನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಂಕ್ ನಿಫ್ಟಿನಲ್ಲಿ ಈ ಡಿಸೆಂಬರ್ಗೆ. ಓಕೆನಾ, ಇದನ್ನು ಅದು ಬೀಟ್ ಮಾಡ್ತಂದರೆ ಹೇಗೇನು ಆಲ್ ಟೈಮ್ ಹೈ 54,500 ಸಮಥಿಂಗನ್ನು ಅದು ಕ್ರಾಸ್ ಮಾಡಿ ಆಲ್ ಟೈಮ್ ಹೈ ಕಡೆಗೆ ಹೋಗ್ಬೋದು. ಇವತ್ತಿನ ನೀವು ಈ ತಿಂಗಳ ಲೆವೆಲ್ಸ್ಗೆ ನಾವು ನೋಡೋದಾದರೆ ಮೊದಲನೇ ಟಾರ್ಗೆಟು ಮೇಲ್ಗಡೆಗಾದರೆ 52,800, ನೆಕ್ಸ್ಟು 53,500, ಕೆಳಗಡೆಗಾದರೆ 51,200. ಎಗೈನ್ ಸೈಕಲಾಜಿಕಲ್ ಲೆವೆಲ್ಲು 50,000 ತನಕ ಅದು 51,000 ತನಕ ಅದು ಬರ್ಬೋದು. ಇನ್ನು ಇಂಟ್ರಡೇ ಮಾಡ್ತೀನಿ ಅನ್ನೋರಿಗೆ ಶಾರ್ಟ್ ಟರ್ಮಲ್ಲಿ ಯಾವ ಥರ ಇದೆ ನೋಡೋಣ. ನೋಡಿ, ಇಲ್ಲಿ ನೋಡಿದ್ರೆ ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಇದು ಒಂದು ಟ್ರೆಂಡ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದೊಂದು ಫ್ಲ್ಯಾಗ್ ಪ್ಯಾಟ್ರನ್ ಥರ ಇಲ್ಲಿ ಪ್ರೈಸನ್ನು ನಾವು ನೋಡ್ಬೋದು. ಅದರಿಂದ ಇದೇನಾದರೂ ಈ ಲೆವೆಲಲ್ಲಿ ಓಪನ್ ಆಗಿ ಇದು ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಈ ಲೆವೆಲನ್ನು ಟಚ್ ಮಾಡ್ಬೋದು. 52,815 ಅದು ಟಚ್ ಮಾಡ್ಬೋದು. ಟಚ್ ಮಾಡಿ ಅದು ಮತ್ತೆ ಹೇಗೆ ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಇದು ಎ, ಇದು ಬಿ, ಇದು ಸಿ ವೇವ್. ಅಂದರೆ ಇದು ದೊಡ್ಡ ವೇವ್ ಆಗಿರೋದ್ರಿಂದ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಕಾಲ್ ಆಪ್ಷನ್ ಬೈ ಮಾಡ್ಬೇಕಂದ್ರೆ ನೋಡಿ, ಈ ಲೆವೆಲನ್ನು ನೀವು ಸಪೋರ್ಟನ್ನು ತೆಗೆದುಕೊಂಡು ಬೈ ಮಾಡೋದ್ರಿಂದ ಈ ಲೆವೆಲ್ ಗಂಟ ನಾವು ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಪುಟ್ಟನ್ನು ಬೈ ಮಾಡಬೇಕಿದ್ರೆ ನೋಡಿ, ಇದೇ ಒಂದು ಫಸ್ಟ್ ಲೆವೆಲು ಈ ಒಂದು ಕ್ಯಾಂಡಲ್ ನೋಡಿ. ಈ ಒಂದು ಕ್ಯಾಂಡಲ್ನ ಮೇಲ್ಗಡೆ ನೀವು SL ಅನ್ನು ಇಟ್ಕೊಂಡು ಪುಟ್ಟನ್ನು ಬೈ ಮಾಡ್ಬೋದು. ಇನ್ ಕೇಸ್ ಏನಾದರೂ ನೋಡಿ, ಇಲ್ಲೊಂದು ಟ್ರೆಂಡ್ ಏನು ಹಾಕಿದ್ರೆ ನೋಡಿ, ಇದನ್ನು ಬೀಟ್ ಮಾಡಿ ಇದು ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಆವಾಗ ನಾವು ಈ ಒಂದು ಗ್ಯಾಪನ್ನು ನಾವು ನೋಡಲಿಕ್ಕೆ ಸಿಗುತ್ತೆ. ಕೆಳಗಡೆಗೆ ನೀವು SL ಇರಬೇಕು, ಈ ಲೆವೆಲ್ಗೆ ಇಟ್ಕೋಬೇಕು. 680, 650ರಿಂದ 500 ಮೇಲೆ 600 ಸಮಥಿಂಗ್ 600 ನೀವು SL ಇಟ್ಕೊಂಡು ಪುಟ್ ಕಡೆಗೆ ಟ್ರೈ ಮಾಡ್ಬೋದು. ನೀವು ಕಾಲ್ ಕಡೆಗೆ ಏನಾದರೂ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ನೋಡಿ, ಈ ಲೆವೆಲ್ 52,252. ಇನ್ನೂ ಸೇಫಾಗಿ ನೀವು ಟ್ರೇಡ್ ಮಾಡ್ತೀನಿ ಅಂದರೆ ನೋಡಿ ಈ ಲೆವೆಲ್ಗೆ. ಅಂದರೆ ತುಂಬ ದೊಡ್ಡದಾಗುತ್ತೆ. ಈ ಲೆವೆಲ್ ಇಟ್ಕೊಳ್ಳೋದು ಬೆಟ್ರು ನನ್ನ ಅನಿಸಿಕೆ ಪ್ರಕಾರ. 52, 270, 300 ನಿನ್ನೆ ಕ್ಲೋಸಿಂಗ್ ಏನಿದೆ ಆ ಒಂದು ಲೆವೆಲನ್ನು ನೀವು SL ಇಟ್ಕೊಂಡು ಮೇಲ್ಗಡೆ ಟ್ರೇಡ್ ಮಾಡ್ಬೋದು. ಇದಿಷ್ಟು ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸ್. ನೋಡೋಣ. ಥ್ಯಾಂಕ್ ಯು.